ಕಾಂತಾರ ಸಿನಿಮಾದಲ್ಲಿ ಆಗಿರುವಂತಹ ಇದೊಂದು ಮಿಸ್ಟೇಕ್ ಏನಿದೆ, ಇದು ಆಕ್ಚುಲಿ ತುಂಬಾನೇ ಸೌಂಡ್ ಮಾಡಿತ್ತು ಮತ್ತು ಬೇರೆ ರಾಜ್ಯದ ಟ್ರೋಲರ್ಸ್ ಗಳೆಲ್ಲ ಈ ವಿಡಿಯೋನ ಹಾಕೊಂಡು ನಮ್ಮ ಕಾಂತಾರ ಸಿನಿಮಾನ ಟ್ರೋಲ್ ವಿಡಿಯೋಸ್, ರೋಸ್ಟ್ ವಿಡಿಯೋಸ್ ಸಿಕ್ಕಾಪಟ್ಟೆ ಮಾಡಿದ್ರು. ಏನು 4ನೇ ಸೆಂಚುರಿಯಲ್ಲಿ ವಾಟರ್ ಕ್ಯಾನ್ ಇದ್ವಾ? 4ನೇ ಸೆಂಚುರಿ ಒಳಗಡೆ ವಾಟರ್ ಕ್ಯಾನ್ ನ ಯಾರು ಕಂಡುಹಿಡಿದಿದ್ರು? ಇಷ್ಟು ದೊಡ್ಡ ಸಿನಿಮಾ ಮಾಡಿದಾರೆ, ಇವರಿಗೊಂದು ವಾಟರ್ ಕ್ಯಾನ್ ನ ತೆಗೆದು ಶೂಟ್ ಮಾಡಬೇಕು ಅನ್ನೋಷ್ಟು ಕೂಡ ಗೊತ್ತಾಗೋದಿಲ್ವಾ? ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸಖತ್ತು ಟ್ರೋಲ್ ಮಾಡಿದ್ರು ಇದೊಂದು ವಿಡಿಯೋನ. ಹೌದು, ನಿಜ, ಇದೊಂದು ಮಿಸ್ಟೇಕ್ ಆಗ್ಬಾರ್ದಾಗಿತ್ತು, ಬಟ್ ಆಗೋಗಿದೆ. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಅಥವಾ ಹಾಡು ರಿಲೀಸ್ ಆಗೋಕ್ಕಿಂತ ಮುಂಚೆನೆ 100 ಸಾರಿ ಅದನ್ನ ಅವರು ನೋಡಿರ್ತಾರೆ. ಎಡಿಟಿಂಗ್ ಟೇಬಲ್ ಅಲ್ಲೂ ಕೂಡ 100 ಸಾರಿ ಅದನ್ನ ನೋಡಿರ್ತಾರೆ ಮತ್ತು ನೂರಾರು ಟೆಕ್ನಿಷಿಯನ್ಸ್ ಎಡಿಟಿಂಗ್ ಮೇಲೆ ವರ್ಕ್ ಮಾಡಿರ್ತಾರೆ. ಅಷ್ಟೊಂದು ಜನ ಸೇರಿ ವರ್ಕ್ ಮಾಡಿದ್ರು ಕೂಡ ಇದೊಂದು ಮಿಸ್ಟೇಕ್ ಆಗೋಗಿದೆ. ಸೊ ಈ ಮಿಸ್ಟೇಕ್ ಇಂದ ನಮಗ್ ಒಂದೆರಡು ಲೈಫ್ ಲೆಸನ್ಸ್ ಇದೆ. ಸೊ ಅದನ್ನ ತಿಳಿಸ್ಕೊಡೋದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋದು. ಒಂದು, ಯಾರು ಎಷ್ಟೇ ದೊಡ್ಡವರಾಗಿರ್ಲಿ, ಅದು ದೊಡ್ಡ ಸಿನಿಮಾನೇ ಆಗಿರ್ಲಿ ಅಥವಾ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಅಥವಾ ಎಂತ ದೊಡ್ಡ ಸ್ಥಾನದಲ್ಲಿ ಕೂತಿರೋರಾದ್ರಾಗ್ಲಿ, ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡೇ ಮಾಡ್ತಾರೆ. ಅದು ಗೊತ್ತಿದ್ದು ಆಗ್ಲಿ ಅಥವಾ ಗೊತ್ತಿಲ್ಲದೆ ಆಗ್ಲಿ, ಚಿಕ್ಕ ಪುಟ್ಟ ತಪ್ಪುಗಳು ಆಗೋಗ್ಬಿಡುತ್ತೆ. ಇನ್ನೊಂದು ಲೆಸನ್ ಏನಂದ್ರೆ, ನೀವೆಷ್ಟೇ ದೊಡ್ಡ ಕೆಲಸ ಮಾಡಿರ್ಲಿ, ನೀವೆಷ್ಟೇ ದೊಡ್ಡ ಸಾಧನೆ ಮಾಡಿರ್ಲಿ, ಜನ ಮಾತ್ರ ನಿಮ್ಮ ಚಿಕ್ಕ ಪುಟ್ಟ ತಪ್ಪುಗಳ ಮೇಲೆ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ ಮತ್ತು ಅಂತಹ ನಿಮ್ಮ ಚಿಕ್ಕ ಪುಟ್ಟ ತಪ್ಪುಗಳು ಏನಾದ್ರೂ ಸಿಕ್ಕಿದ್ರೆ ಅದನ್ನ ತಗೊಂಡು ಸರಿಯಾಗಿ ಡಂಗುರ ಬಾರಿಸ್ತಾರೆ, ಲೈಕ್ ಅವರ ಕಾಂತಾರ ಸಿನಿಮಾ. ಅಷ್ಟು ದೊಡ್ಡ ಸಿನಿಮಾ ಮಾಡಿದರೆ ಎಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ ಆಗೋಗಿರುತ್ತೆ ಬಿಡು ಅಂತ ಯಾರು ಅದನ್ನ ಬಿಡ್ಲಿಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಅನ್ನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಡ್ತಾರೆ ಹೇಟರ್ಸ್. ಸೊ ನೀವೆಷ್ಟೇ ಒಳ್ಳೆಯವರಾಗಿದ್ರು ನಿಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನೇ ನಮ್ಮ ಜನ ಹುಡುಕೋದು. ಸೊ ಜನಗಳ ಬಗ್ಗೆ, ಜನಗಳ ಮಾತಿನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಾವು ಮಾಡುವಂತ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ಬೇಕು. ಅದ್ರಲ್ಲೂ ಯಾವ್ದಾದ್ರು ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮಿಂದ ಆದ್ರೆ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕೆ ಹೊರತು ಜನಗಳ ಮಾತಿಗೆ, ಅವ್ರು ಮಾಡುವಂತ ನೆಗೆಟಿವಿಟಿಗೆ ತಲೆನೇ ಕೆಡಿಸ್ಕೋಬಾರ್ದು. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.